ಕಲಾವಿದರ ಪೋಷಣೆಯ ತವರೂರು ಕುಕನೂರು. ಜೇವರ್ಗಿ ರಾಜಣ್ಣ. ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಶ್ರೀ ಗುದ್ನೇಶ್ವರ ಜಾತ್ರೆಯ ಪ್ರಯುಕ್ತ ಬಿಎಸ್ಆರ್ ನಾಟ್ಯ ಸಂಘ ಗುಬ್ಬಿ ಕಂಪನಿಯ ಅಕ್ಕ ಅಂಗಾರ ತಂಗಿ ಬಂಗಾರ ಎಂಬ ನಾಟಕದ ಪೋಸ್ಟರ್ ಬಿಡುಗಡೆಗೊಳಿಸಿ ಜೇವರ್ಗಿ ರಾಜಣ್ಣ ಅವರು ಮಾತನಾಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಗುದ್ನೇಶ್ವರ ಜಾತ್ರೆಯ ಪ್ರಯುಕ್ತ ಕುಕನೂರು ಪಟ್ಟಣದ ಪಂಚಾಯಿತಿ ಹತ್ತಿರ ಪೊಲೀಸ್ ಸ್ಟೇಷನ್ ರೋಡ ಹತ್ತಿರ ಹಾಕಿರುವ ಬಿಎಸ್ಆರ್ ನಾಟ್ಯ ಸಂಘ ಗುಬ್ಬಿಯವರ ಭವ್ಯರಂಗ ಸಜ್ಜಿಗೆಯಲ್ಲಿ ಮಾದೇವ್ ಹೊಸೂರು ವಿರಚಿತ ಅಕ್ಕ ಅಂಗಾರ ತಂಗಿ ಬಂಗಾರ ಎಂಬ ಸುಂದರ ಸಾಮಾಜಿಕ ನಾಟಕ ದಿನಾಂಕ 8-12-2024 ರಿಂದ ಪ್ರತಿದಿನ 2 ಆಟಗಳು ಸಂಜೆ 6:15ಕ್ಕೆ ರಾತ್ರಿ 9:15ಕ್ಕೆ ಪ್ರಾರಂಭಗೊಳ್ಳಲಿದ್ದು, ಜಿ ಕನ್ನಡ ಕಾಮಿಡಿ ಕಿಲಾಡಿಗಳು, ಖ್ಯಾತಿಯ ಸುಜಾತ ಜೀವರ್ಗಿ, ಕಲರ್ಸ್ ಕನ್ನಡ ಗಿಚ್ಚ ಗಿಲಿಗಿಲಿ, ಖ್ಯಾತಿಯ ನೀಲಾ ಜೇವರ್ಗಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಾವಿದರ ತವರೂರು ಕುಕನೂರು ಪಟ್ಟಣದಲ್ಲಿ ಅತ್ಯಧಿಕ ಮಹಿಳೆಯರು ಬಂದು ನೋಡುವಂತಹ ಯಾವುದೇ ಒಂದು ಅಶ್ಲೀಲ ಮಾತುಗಳಾಗಲಿ ನೃತ್ಯಗಳಾಗಲಿ ಇರದೆ ಸಾಮಾಜಿಕ ಭದ್ರತೆಗಳನ್ನು ನಾಟಕ ಪ್ರದರ್ಶನಗೊಳ್ಳುತ್ತಿದ್ದು, ಕಲಾವಿದರ ಪೋಷಣೆಯ ತವರೂರು ಕುಕನೂರು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಾಟಕ ಕಂಪನಿಯ ಮಾಲೀಕರಾದ ಜೇವರ್ಗಿ ರಾಜಣ್ಣ, ಕಳಕನಗೌಡ್ರು ಗೌಡ್ರು, ತೊಂಡಿಹಾಳ ನಾಟಕ ಹಿತೈಷಿಗಳು ಅಂದಪ್ಪ ಬನ್ನಿಕೊಪ್ಪ, ವಿನಾಯಕ ಬೆನ್ನಳ್ಳಿ, ನಾಗರಾಜ ಗೋಕಾವಿ ಮುಖ್ಯ ಕಲಾವಿದರು ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ಸಂಭಾಷಣೆ ಆಗಲಿ ಅಶ್ಲೀಲವಾದ ನೃತ್ಯ ಆಗಲಿ ಇರಂಗಿಲ್ಲ. ನಮಗೆಲ್ಲ ಗೊತ್ತಿರೋ ಹಾಗೆ ಏನಂತಂದ್ರೆ ಹೆಣ್ಮಕ್ಳು ಅಪಾರವಾದ ಸಂಖ್ಯೆಯಲ್ಲಿ ನಮ್ಮ ನಾಟಕ ನೋಡ್ತಾರೆ. ಈ ಅಕ್ಕ ಅಂಗಾರ ತಂಗಿ ಬಂಗಾರ ಅಂತ ನಾಟಕ ರೀ. ಅದೇನಂತಂದ್ರೆ ಒಳ್ಳೆ ಸಂದೇಶ. ಇವತ್ತು ಮಕ್ಕಳ ಮಾರಾಟದ ಸಲುವಾಗಿ ಏನಂತಂದ್ರೆ ಆ ಸಂದೇಶವನ್ನು ನಾಟಕ ಕೊಡ್ತದ. ಒಂದು ಸ್ಟೋರಿಯಲ್ಲಿ ಕಾಮಿಡಿಯಲ್ಲಿ ಏನಂತಂದರೆ ಈ ಮಾಟ ಮದ್ದು ಇವೆಲ್ಲ ಏನಪ್ಪ ಅಂದ್ರೆ ನಂಬಾರ್ದು, ಮೂಢನಂಬಿಕೆಗಳಿಗೆ ಹೋಗಬಾರ್ದು ಅಂತನ್ನುವಂಥ ಸಂದೇಶ. ಈ 1-2 ಸಂದೇಶ ಇಟ್ಕೊಂಡು ನಾಟಕ ಮುಂದುವರಿತದೆ ಸರ್. ಆಮೇಲೆ ಏನಪ್ಪ ಅಂತಂದ್ರೆ ಭಾವೈಕ್ಯತೆ ಸಂಕೇತ ಕೂಡ ಈ ನಾಟಕದಲ್ಲಿ ಅದ ರೀ, ಮೆಸೇಜ್ ಅದ ರೀ. ಇವು 3 ಮೆಸೇಜ್ ಇಟ್ಕೊಂಡು ನಾಟಕ ಹಣೆತದ ರೀ. ಈ ನಾಟಕ ಏನಂತಂದ್ರೆ ಮಹಾದೇವ್ ಹೊಸೂರು ಅವ್ರು ಬರ್ತಾರೆ. ಅಜ್ಜನವ್ರ ಕಂಪನಿ ನಮ್ಮ ನಾಟಕ ಸಂಘ ಗದಗ ಸಂಸ್ಥೆಯಲ್ಲಿ ಸ್ತ್ರೀ ಪಾತ್ರ ಮಾಡುವಂಥ ಮಹಾದೇವ್ ಹೊಸೂರು ಅವರು ನಾಟಕ ಬರ್ದಾರೆ. ನಾನು ಒಂದು ನಿರ್ದೇಶನದಲ್ಲಿ ನಾಟಕ ರಂಗಭೂಮಿಗೆ ಬರ್ತಾಯಿದ್ದೆ. ಇದೇ ವರ್ಷ ಬರೆದಂಥ ನಾಟಕ ಹೊಸ ನಾಟಕ. ಮತ್ತು ಈ ಹಳೆ ನಾಟಕಕ್ಕೆ ಯಾವುದೊಂದು ಹೊಸ ನಾಟಕ ಹೆಸರು ಇಟ್ಕೊಂಡು ಬರ್ತಾರೆ ಹಂಗಲ್ಲ, ಹೊಸ ನಾಟಕನೇ ಇದು. ಪ್ರಪ್ರಥಮ ಬಾರಿಗೆ ಏನಂತಂದ್ರೆ ಈಗ ನಾವು ಗದಗಿನಲ್ಲಿ ಏನಂತಂದ್ರೆ ಪ್ರಾಕ್ಟೀಸ್ ಮಾಡ್ಕೊಂಡು ನಾಟಕ ಸ್ಟೇಜ್ ಮಾಡಿದ್ದೀವಿ. ಇಲ್ಲಿ ಮೊದಲನೇ ಜಾತ್ರೆ ನಮ್ಮ ಕುಕನೂರು ಬರ್ತಾರೆ, ಮೊದಲನೇ ಜಾತ್ರೆ. ಈ ಕುಕನೂರು ಮುಗಿದ ನಂತರ ಏನಂದ್ರೆ ಮುಂದೆ ಬನಶಂಕರಿ, ಆಮೇಲೆ ಮೈಲಾರ, ಕೊಟ್ಟೂರು ಹೀಗೆಲ್ಲ ಹೋಗ್ತೀವಿ. ಅದಕ್ಕೆ ಕುಕನೂರು ಜನರ ಆಶೀರ್ವಾದ ಬಹಳ ದೊಡ್ಡದದ ನಮ್ಗೆ. ಪ್ರತಿಯೊಬ್ಬರು ಏನಪ್ಪ ಅಂತಂದ್ರೆ ನಾವು ಬಂದಾಗ ಯಾವತ್ತೂ ನಾವು ನಷ್ಟ ಆಗಿ ಕುಕನೂರಿಂದ ಹೋಗಿಲ್ಲ ಹೊರತಾಗಿ ನಾವು ಲಾಭದಲ್ಲಿ ಎಲ್ಲ ಜನತೆ ಬಂದು ನಾಟಕ ನೋಡಬೇಕು, ಹರಿಸಬೇಕು, ಹಾರೈಸಬೇಕಂತೇಳಿ ಎಲ್ಲ ಕುಕನೂರು ಮತ್ತು ಸುತ್ತಮುತ್ತಲಿನ ಎಲ್ಲ ಕಲಾಭಿಮಾನಿಗಳಿಗೆ ನಾ ಏನಂದರೆ ವಿನಂತಿ ಪೂರ್ವಕವಾಗಿ ಮನವಿ ಮಾಡಿಕೊಳ್ತೇನೆ. ಹೆಣ್ಮಕ್ಳು ಇರ್ತಾವ, ಅವು ಮಾರಾಟ ಮಾಡಿರ್ತಾರೆ. ಅವರು ಒಬ್ಬರು ವೇಶ್ಯ ಆಗ್ತಾಳೆ ಸರ್, ವೇಶ್ಯರ ಮನೆಗೆ ಮಾರಾಟ ಮಾಡ್ತಾರೆ. ಈಗ ನಮ್ಮಲ್ಲಿ ಹೆಣ್ಮಕ್ಳು ಮಾರಾಟ ಆಗ್ತಾವೆ ಅಂದ್ರೆ ಅರಬ್ ಕಂಟ್ರಿ ಅಂತ ನಿಂತಲ್ಲಿ ಏನಪ್ಪ ಅಂದ್ರೆ ವೇಶ್ಯಾವಾಟಿಕೆ ಭಾಳಷ್ಟು ಮಾರಾಟ ಆಗ್ತವೆ. ಹಂಗೆ ಒಂದು ಮಗು ವೇಶ್ಯಾವಾಟಿಕೆಯಲ್ಲಿ ಇದಾಗ್ತದ್ರಿ. ಇನ್ನೊಬ್ಬ ಮಗಳೇನಂದ್ರೆ ಸಭ್ಯ ಇರ್ತಾಳೆ, ಎರಡು ಮಕ್ಕಳು. ಅದಕ್ಕೆ ಅಕ್ಕ ಅಂಗಾರ ಅಂತಂದ್ರೆ ನಮ್ಮ ಆಶೀರ್ವಾದ ಇಲ್ಲ ನಾವು ಏನಪ್ಪ ಅಂತಂದ್ರೆ ಇದು ಆಧಾರ ಅದೇ ಅಂಗಾರ. ಅದು ಆ ಅಂಗಾರ ಅನ್ನೋ ಬದ್ಲಿ ಆಧಾರ ಆಗೈತ್ರಿ ಅದು. ಅದಕ್ಕೆ ಅದು ಅಕ್ಕ ಅಂಗಾರ ತಂಗಿ ಬಂಗಾರ.